ತಮ್ಮ ಜೀವನವನ್ನ, ತಮ್ಮ ಕುಟುಂಬವನ್ನ, ತಮ್ಮ ತಂದೆ ತಾಯಿ, ಬಂಧು ಬಳಗ, ಹೆಂಡತಿ ಮಕ್ಕಳು ಎಲ್ಲವನ್ನ ತೊರೆದು ದೇಶ ಮೊದಲು ಅನ್ನುವಂತ ಒಂದು ಘೋಷವಾಕ್ಯದಲ್ಲಿ ಇವತ್ತು ಇಡೀಯದಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತ ಸೈನಿಕರ ಆ ನಿಷ್ಠೆಯೇ ಈ ದೇಶವನ್ನ ಸುಭಿಕ್ಷವಾಗಿಟ್ಟಿದೆ. ನಮ್ಮ ಜೀವ ರಕ್ಷಣೆಗೆ ನಿಂತಂತವ್ರವರು ಇವ್ಯಾವುದರ ಗೊಡವೆ ಇಲ್ದೇನೆ, ಏನ್ರಿ ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೇವೆ, ನೀವೇನ್ ನಮ್ಗಿಂತ ದೊಡ್ಡವರ? ನಾಲಿಗೆ ಕತ್ತರಿಸಬೇಕು ಅಂತ ಅನಿಸುದಿಲ್ಲ? ನಮ್ಮ ದೇಶವನ್ನ ಕಾಯುವ ಟೆರರಿಸ್ಟ್ಗಳ ಗುಂಡಿಗೆ ಎದೆಯನ್ನ ಕೊಡುವ, ತನ್ನ ಸ್ವಾರ್ಥವಾದ ಎಲ್ಲಾ ಕವಚಗಳನ್ನು ಕಿತ್ತೆಸೆದು ದೇಶವೇ ನನ್ನ ಹೆಂಡತಿ, ದೇಶವೇ ನನ್ನ ಬದುಕು, ದೇಶವೇ ನನ್ನ ತಂದೆ ತಾಯಿ, ದೇಶವೇ ನನ್ನ ಮಕ್ಕಳು, ದೇಶವೇ ನನ್ನ ಸಂಸಾರ ಅಂತ ಅಹೋರಾತ್ರಿ ಕೆಲಸ ಮಾಡುವಂತ ಆ ನಿಸ್ಪೃಹ ದೇಶಭಕ್ತರಿಗೆ ಈ ಹೆಣ್ಮಗಳ ಕಚಡ ನಾಲಿಗೆ ಉಸುರುವ ಮಾತುಗಳೇನು? ನಮ್ಮ ತೆರಿಗೆ ಹಣದಿಂದ ನಿಮಗೆ ಸ್ಯಾಲ್ರಿ ಕೊಡ್ತೇವೆ, ಏನಂತ ಮಾತಾಡ್ತೀರಿ? ಜಂಜಿಗಳಂತೆ ಜಂಜಿಗಳು. ಮಂಡೆ ಶುದ್ಧ ಇಲ್ಲ, ವ್ಯಕ್ತಿತ್ವ ಇಲ್ಲ, ಸಂಸ್ಕಾರ ಇಲ್ಲ, ನಾಲಿಗೆ ಮೇಲೆ ಹಿಡಿತಾ ಇಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಸಂವಿಧಾನ ಕೊಟ್ಟ ವಾಕ್ ಸ್ವಾತಂತ್ರ್ಯವನ್ನ ಇಷ್ಟರ ಮಟ್ಟಿಗೆ ಅತ್ಯಾಚಾರ ಮಾಡುವುದಕ್ಕೆ, ಇಷ್ಟರ ಮಟ್ಟಿಗೆ ದುರಾಚಾರ ಮಾಡುವುದಕ್ಕೆ, ಇಷ್ಟರ ಮಟ್ಟಿಗೆ ಅದನ್ನ ಆರ್ಮಿಯವರ ಮೇಲೆ ಪ್ರದರ್ಶನ ಮಾಡುವ ಮಟ್ಟಕ್ಕೆ ಅದು ವಾಕ್ ಸ್ವಾತಂತ್ರ್ಯ ಅಲ್ಲ, ಅದು ಸ್ವೇಚ್ಛೆ. ಅದು ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮಲ್ಲಿ ಇವತ್ತು ದೇಶಾದ್ಯಂತ ಜಂಜಿಗಳದೇ ಹಾವಳಿ. ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಜಂಜಿ ಅಂತಂದ್ರೆ ಏಡಿ ಅಂತ ಬಹಳಷ್ಟು ಸಾರಿ ಹೇಳಿದ್ದೇನೆ ನಾನು. ಏಡಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಬಹಳಷ್ಟು ವೈಜ್ಞಾನಿಕವಾಗಿ ನಾವು ಬಹಳಷ್ಟು ವಿಡಿಯೋಗಳನ್ನು ನೋಡ್ತೇವೆ. ಆದ್ರೆ ಈ ಜಂಜಿಗಳು ಇವತ್ತು ಎಷ್ಟೋ ಅನಾರೋಗ್ಯಕರವಾಗಿ ದೇಶದ ಉದ್ದಕ್ಕೂ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಜಂತರ್ ಮಂತರ್ನ ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವ ಮೂಲಕ ನಾವು ಮಹತ್ತರ ಸಾಧನೆಯನ್ನ ಮಾಡಿದ್ದೇವೆ, ಗೆದ್ದಿದ್ದೇವೆ, ಮೋದಿ ಸರ್ಕಾರವನ್ನ ಮಣಿಸಿದ್ದೇವೆ ಅಥವಾ 2 ಹೆಜ್ಜೆ ಹಿಂದೆ ಹೋಗುವಾಗ ಮಾಡಿದ್ದೇವೆ. ಈ ರೀತಿಯ ಒಂದು ಉಮೇದು ಅದು ಬೇರೆ ಬೇರೆ ರೀತಿಯಲ್ಲಿ ಅಸಹ್ಯವಾಗಿ, ಅಸಭ್ಯವಾಗಿ, ಅನಾಗರಿಕವಾಗಿ ಅಭಿವ್ಯಕ್ತಿಗೊಳ್ತಾ ಇದೆ. ನಾನು ನಿನ್ನೆಯಿಂದಲೂ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೆ. ಕಾರ್ಗಿಲ್ ಲಡಾಖ್ನಲ್ಲಿ ಮಿನಿಮಾರ್ಗ್ ಅನ್ನುವಲ್ಲಿ ನಡೆದಂತ ಘಟನೆ. ನಾನು ಕಾಶ್ಮೀರಕ್ಕೆ ಹೋದದ್ದು, ಅದರ ಬಗ್ಗೆ ವಿಡಿಯೋ ಮಾಡಿದ್ದು, ಇವನ್ನೆಲ್ಲ ನೀವು ಗಮನಿಸಿದ್ದೀರಿ. ನಾನು ಇದೇ ಪ್ಲೇಸ್ಗೆ ಹೋಗಿದ್ದೆ. ಆವಾಗ ಆ ರೀತಿಯ ಯಾವುದೇ ರೀತಿಯ ಅಲ್ಲಿ ಆತಂಕದ ವಾತಾವರಣ ಇರಲಿಲ್ಲ. ಕಾಶ್ಮೀರ, ಜಮ್ಮು ಕಾಶ್ಮೀರ, ಇಡೀ ಹಿಮಾಲಯದ ಆ ವಾತಾವರಣ ಏನಿದೆ, ನಿಮಗೆ ಕ್ಷಣ ಕ್ಷಣಕ್ಕೂ ಅಲ್ಲಿಯ ವಾತಾವರಣ ಬದಲಾಗ್ತಾ ಇರ್ತದೆ, ಕ್ಲೈಮೇಟ್ ಬದಲಾಗ್ತದೆ. ಹೋಗುವಾಗ ದಾರಿಗಳೆಲ್ಲವೂ ಸರಿ ಇರ್ತವೆ. ನಾವೊಂದು ಪ್ರದೇಶವನ್ನ ನೋಡಿ ವಾಪಸ್ ಬರುವಾಗ ಕಂಪ್ಲೀಟ್ ಆಗಿ ಅದು ಕುಸಿದು ವಾರಗಟ್ಲೆ ವಾಹನಗಳನ್ನ 1 ಇಂಚು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲದಿದ್ದಂತ ಒಂದು ದುರ್ಗಮವಾದಂತ ಲ್ಯಾಂಡ್ ಸ್ಲೈಡ್ ಆಗ್ಬಹುದು, ಹಿಮಪಾತ ಆಗ್ಬಹುದು. ಅಲ್ಲಿಯ ದಾರಿಗಳೆಲ್ಲ ಹೇಗಿರ್ತವೆ ಅಂತಂದ್ರೆ, ಬದುಕು ಮತ್ತು ಸಾವಿನ ಮಧ್ಯೆ ಒಂದು ಲೈನು, ಗೆರೆ ಅಂತ ನಾವು ಏನಾದ್ರೂ ಬಳಸ್ತೇವಲ್ಲ, ಆ ರೀತಿಯ ಸಾಹಸಮಯವಾದಂತ ಒಂದು ಪ್ರಯಾಣ. ಅದರಲ್ಲೂ ಈ ಕಾರ್ಗಿಲ್ ಲಡಾಖ್ ಪಾಕಿಸ್ತಾನದ ಬಾರ್ಡರ್ಗೆ ಹತ್ತಿರ ಇರುವಂತ ಪ್ರದೇಶ, ಸೆನ್ಸಿಟಿವ್ ಏರಿಯಾ. ಇಲ್ಲಿ 24/7 ಆರ್ಮಿಯ ಟೈಟ್ ಆದಂತ ಸೆಕ್ಯೂರಿಟಿ ಇರ್ತದೆ. ನೀವು ಕಾಶ್ಮೀರಕ್ಕೆ ಹೋದ್ರೆ, ಹಿಮಾಲಯಕ್ಕೆ ಹೋಗಿ ಬಂದವರು, ಅಲ್ಲಿಯ ವಾತಾವರಣದಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿದ್ರೆ, ಜೀವಮಾನದಲ್ಲಿ ನಾವು ಪ್ರತಿದಿನ ಮಲಗುವಾಗಲೂ ಮತ್ತು ಏಳುವಾಗ ನಾವು ದೇವರಿಗೆ ಕೈ ಮುಗಿತೇವೋ ಬಿಡ್ತೇವೋ ಗೊತ್ತಿಲ್ಲ, ಆದ್ರೆ ನಾವು ನಮ್ಮ ದೇಶದ ಆರ್ಮಿಯ ಸೈನಿಕರಿಗೆ ನಾವು ಕೈ ಮುಗಿದೇ ಮುಗಿತೇವೆ. ನಾವು ಕೇವಲ ಇದನ್ನ ತಳಪಾಗದ 1,000, 2,000, 2,300, 1,500 ಈ ತರದ ಒಂದು ಎತ್ತರದ ಆಟಿಟ್ಯೂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆದ್ರೆ ಅದೇ ನೀವು ಇನ್ನೂ ಎತ್ತರಕ್ಕೆ ಹೋದ್ರೆ, ಚೈನಾ ಬಾರ್ಡರ್ ಅಥವಾ ಇನ್ನೊಂದು ಮಗದೊಂದು ಏನಾಗಬಹುದು ಅಂತ ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ದುರ್ಗಮವಾದಂತ ಪ್ರದೇಶದಲ್ಲಿ ನಮ್ಮ ಸೈನಿಕರು ನಮಗಾಗಿ, ದೇಶಕ್ಕಾಗಿ, ದೇಶದ ಭದ್ರತೆಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಒಂದು ನ್ಯೂಸ್ ಅನ್ನ ಓದಿದ್ದೆ ನಾನು. 24 ವರ್ಷದ ಯುವಕ ಊರಿಗೆ ಬಂದಿದ್ದಾನೆ, ಎಂಗೇಜ್ಮೆಂಟ್ ಆಗಿದೆ, 1 ತಿಂಗಳು ಇನ್ನು ಮದುವೆಗೆ ಡೇಟ್ ಫಿಕ್ಸ್ ಆಗಿದೆ, ಇನ್ವಿಟೇಷನ್ ಹಂಚಾಗಿದೆ, ಬಟ್ಟೆ ಗಿಟ್ಟೆ ಎಲ್ಲವೂ ತೆಗೆದಾಗಿದೆ, ಮತ್ತವರು ಕೆಲಸಕ್ಕೆ ಹೋಗಿದ್ದಾನೆ. ಇನ್ನು 1 ತಿಂಗಳಲ್ಲಿ ಅವನ ಮದುವೆ. ಆದ್ರೆ ಆ ಹುಡುಗ ಬರಬೇಕಾದ ಜಾಗದಲ್ಲಿ ವೀರ ಮರಣವನ್ನಪ್ಪಿದ ಅವರ ಶವದ ಪೆಟ್ಟಿಗೆ ಮನೆಗೆ ಬರುತ್ತೆ. ಇನ್ನೊಂದು ನ್ಯೂಸ್ ಓದಿದ್ದೆ ನಾನು. ಒಂದು ಮದುವೆಯಾದ ಮೊದಲ ವರ್ಷ, ಮದುವೆಯಾಗಿ 1 ವರ್ಷ ಆಗಿದೆ, ಹೆಂಡತಿ ಗರ್ಭಿಣಿ, ಹಡೆಯಲಿಕ್ಕೆ ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂತ ಸಂದರ್ಭಕ್ಕೆ ರಜೆಯಲ್ಲಿ ಆ ಹುಡುಗ ಪತಿ ಬರಬೇಕು ಮನೆಗೆ.
ಆದ್ರೆ ಬಾರ್ಡರ್ ಅಲ್ಲಿ ಸೈನಿಕರ ಜೀವನದಲ್ಲಿ ಎಷ್ಟು ಹೊತ್ತಿಗೆ ಏನು ಬೇಕಾದ್ರೂ ಆಗಬಹುದು. ಅನಿಶ್ಚಿತತೆಯೇ ಅವರ ಬದುಕಿನ ಮಂತ್ರ. ಅದು ನಗನಗತಾ ದೇಶದ ಒಂದು ಸೇವೆಯಲ್ಲಿ ದೇಶಕ್ಕಾಗಿ ಅವರು ಬಲಿದಾನವನ್ನ ಗೈತಾರೆ. ಇಲ್ಲೂ ಅದೇ ಕಥೆ. ತುಂಬಿದ ಬಸುರಿ, ಡೇಟ್ ಕೊಟ್ಟಿದ್ದಾರೆ, ಇನ್ನೇನು ಹಾಸ್ಪಿಟಲ್ಗೆ ಸೇರಿಸಬೇಕು. ಆ ಹೊತ್ತಿನಲ್ಲಿ ಬರ ಸಿಡಿಲಿನಂತೆ ಸುದ್ದಿ ಬರುತ್ತೆ, ಬಾರ್ಡರ್ ಅಲ್ಲಿ ತನ್ನ ಪತಿ ಆತ್ಮಾಹುತಿಯಾಗಿದೆ. ಇದು ಸೈನಿಕರ ಬದುಕಿನ ನಿತ್ಯ ಕಥೆ. ಇಂಥ ಸೈನಿಕರ ಮೇಲೇನೆ ನೀವು ಹೊಲಸೆರಿಚುವ, ಇಂಥ ಸೈನಿಕರನ್ನು ಯಕ್ಕಶ್ಚಿತವಾಗಿ ಕಾಣುವ, ಇಂಥ ಸೈನಿಕರನ್ನು ಗೇಲಿ ಮಾಡುವ, ನಮ್ಮ ಚಪಲಕ್ಕೆ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಸುಖಕ್ಕೆ ಸೈನಿಕರನ್ನೇ ಟಾರ್ಗೆಟ್ ಮಾಡುವಂತ ಈ ಜೆನ್ಜಿಗಳು ಆಟ ಇತ್ತೀಚೆಗೆ ನಡೀತಾ ಇದೆ. ಇದೆಲ್ಲವೂ ಅಭಿಜಿತ್ ದೀಪ್ಗೆ ನೇತೃತ್ವದ ಈ ಜಂತರ್ ಮಂತರಲ್ಲಿ ನಡೆದಂತ ಈ ಜಿರ್ಲೆ ಪಾರ್ಟಿಯ ಹೋರಾಟ ಇದೆಯಲ್ಲ, ಅದರ ನಂತರದ ಬೆಳವಣಿಗೆ. ಜೆನ್ಜಿಗಳು ಅಂತ ಹೇಳ್ಕೊಂಡು ದೇಶ ವಿರೋಧಿ, ಸಮಾಜ ವಿರೋಧಿ, ಸಾಂಸ್ಕೃತಿಕ ವಿರೋಧ, ಈ ಎಲ್ಲ ವಿರೋಧದ ನೆಲೆಯಲ್ಲಿ ತಮ್ಮನ್ನ ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳುವಂತ ಚಟ. ಅಂತ ಒಂದು ಉದಾಹರಣೆ, ಅಂತ ಒಂದು ವಿಡಿಯೋ ಕಳೆದ ಒಂದೂವರೆ ದಿನದಿಂದ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ಲಡಾಖ್, ಕಾರ್ಗಿಲ್ನ ಲಡಾಖ್ ಮಿನಿ ಮಾರ್ಗ್, ಆ ಪ್ರದೇಶದಲ್ಲಿ ಒಂದು ಹುಡುಗಿ, ಈಗ ಬಹುತೇಕವಾಗಿ ನೆಟ್ಟಿಗರು ಹೇಳುವ ಪ್ರಕಾರ ಅವಳು ನೆಟ್ಟಿಗೆ ಜೆನ್ಜಿನೇ ಅಲ್ಲ, ಅವಳೊಬ್ಬಳ ಆಂಟಿ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ಬಾಡಿ ಶೇಮಿಂಗ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೊಂದು ಮಗಳಿದ್ದಾಳೆ. ಆದರೆ ಒಬ್ಬ ಹೆಣ್ಮಗಳಾಗಿ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೇನೆ, ಸಮಯ ಪ್ರಜ್ಞೆಯೂ ಇಲ್ದೇನೆ, ಎಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನುವಂತ ಕನಿಷ್ಠ ಮಟ್ಟದ ಎಚ್ಚರವೂ ಇಲ್ಲದೇನೆ, ದೇಶ ಕಾಯುವ, ತಮ್ಮ ಜೀವನವನ್ನ, ತಮ್ಮ ಕುಟುಂಬವನ್ನ, ತಮ್ಮ ತಂದೆ ತಾಯಿ, ಬಂಧು ಬಳಗ, ಹೆಂಡತಿ ಮಕ್ಕಳು ಎಲ್ಲವನ್ನ ತೊರೆದು ದೇಶ ಮೊದಲು ಅನ್ನುವಂತ ಒಂದು ಘೋಷವಾಕ್ಯದಲ್ಲಿ ಇವತ್ತು ಇಡೀಯದಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತ ಸೈನಿಕರ ಆ ನಿಷ್ಠೆಯೇ ಈ ದೇಶವನ್ನ ಸುಭಿಕ್ಷವಾಗಿಟ್ಟಿದೆ. ನಿಮ್ಮಂತವರು ನಮ್ಮ ಕ್ಷೇತ್ರದಲ್ಲಿ ನಾವು ಇವತ್ತು ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂತಾದ್ರೆ ಅದು ಈ ದೇಶದ ಸೈನಿಕರ ಸಮರ್ಪಣಾ ಮನೋಭಾವದ ಒಂದು ಅನನ್ಯವಾದ ಸೇವೆಯ ಫಲವೇ ಹೊರತು ನಾವೇನು ಕಡಿದುಳಿಸಿದ್ದೇನಿಲ್ಲ. ಈ ಹೆಣ್ಮಗಳು ಪ್ರವಾಸಕ್ಕೆ ಹೋದವಳು, ಪ್ರವಾಸಕ್ಕೆ ಅಲ್ಲಿ ತೊಂದರೆ ಆಗಿದೆ, ರೋಡ್ ಬ್ಲಾಕ್ ಮಾಡಿದ್ದಾರೆ. ನಿಮಗೆ ಭೌಗೋಳಿಕ ಜ್ಞಾನ ಇದ್ರೆ, ಹಿಮಾಲಯದ ಇಡೀ ಟೆರಿಟರಿಯ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇದ್ರೆ, ಯಾರೂ ಕೂಡ ಈ ರೀತಿಯ ದಾಂಧಲೆ, ಗಲಾಟೆ, ಕೂಗುಮಾರಿತನವನ್ನ ಯಾರು ಮಾಡಲಾರರು. ಸೈನಿಕರು, ನಾವು ಬಾರ್ಡರ್ ಪ್ರದೇಶಕ್ಕೆಲ್ಲ ಹೋದಾಗ ಅವರು ಎಷ್ಟು ಪ್ರೀತಿ, ಕಾಳಜಿ, ಕಕ್ಕುಲತೆಯಿಂದ ನೋಡ್ತಾರೆ ಅಂತಂದ್ರೆ, ಅವರ ಕೈಯಲ್ಲಿರುವ AK-47 ಅವರ ಮೇಲೆ ಒಂದು ಇರುವ ಒತ್ತಡ, ಎಷ್ಟು ಹೊತ್ತಿಗೆ ಎಲ್ಲಿಂದ ಯಾವ ಕಡೆಯಿಂದ ಗುಂಡು ಬಂದು ಎರಗ್ತದೆ ಅಂತ ಗೊತ್ತಿಲ್ಲ. ಅಂತ ಸೆನ್ಸಿಟಿವ್ ಆದಂತ ಏರಿಯಾದಲ್ಲಿ ಕೆಲಸ ಮಾಡುವಾಗ್ಲೂ ಕೂಡ ನಾವು ಪ್ರವಾಸಿಗರು ಹೋದ್ರೆ ಅವರು ಮಕ್ಕಳ ಹಾಗೆ ನೋಡ್ತಾರೆ, ಸ್ನೇಹಿತರ ಹಾಗೆ ನೋಡ್ತಾರೆ, ಕುಟುಂಬಿಕರ ಹಾಗೆ ನೋಡ್ತಾರೆ. ಅಷ್ಟು ಎಚ್ಚರದಿಂದ ನಮ್ಮನ್ನ ನೋಡಿ ಕಳಿಸ್ತಾರೆ. ಇದು ನನ್ನ ಅನುಭವ, ಬಹಳಷ್ಟು ಸಾರಿ ಹೋಗಿದ್ದೇನೆ. ಆದರೆ ಈ ಹೆಣ್ಣುಮಗಳು ವರ್ತಿಸಿದ ರೀತಿ ಇಡೀ ದೇಶದ ದೇಶಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದು ಹೆಣ್ಮಗಳು ಹೇಳ್ತಾ ಇದ್ಲು, ಒಮ್ಮೆ ಅವಳು ನನ್ನ ಮಗಳೇ ಆಗಿದ್ದಿದ್ರೆ ಅವಳನ್ನ ಮನೆಯ ಹೊಸಿಲು ಒಳಗೆ ಸೇರಿಸ್ತಿರ್ಲಿಲ್ಲ, ನಾನು ಮನೆಯಿಂದ ಅವಳನ್ನ ಕಿಕ್ಔಟ್ ಮಾಡ್ತಾ ಇದ್ದೆ, ಅವಳನ್ನು ಈ ದೇಶದಿಂದನೇ ಕಿತ್ತು ಬಿಸಾಡ್ತಾ ಇದ್ದೆ ನಾನು ಅನ್ನುವ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವಳ ಒಟ್ಟು ವರ್ತನೆ ಆರ್ಮಿಯವರ ವಿರುದ್ಧ ಅಷ್ಟೇ ಅಲ್ಲ, ಈ ದೇಶದ ವಿರುದ್ಧವೂ ಒಂದು ಇಂಟೆನ್ಸಿವ್ ಆದಂತ, ಸೂಕ್ಷ್ಮವಾದಂತ ಪದರುಗಳು ಇದೆ ಅವಳ ಅಭಿವ್ಯಕ್ತಿಯಲ್ಲಿ ಅಂತ ನನಗನ್ನಿಸ್ತಾ ಇದೆ. ಸೈನಿಕರನ್ನ ಎಷ್ಟು ಕೀಳಾಗಿ ಚಿತ್ರಿಸಬಹುದು, ಎಷ್ಟು ಕೀಳಾಗಿ ಮಾತಾಡಬಹುದು. ನಾನು ಜೆನ್ಜಿ ಇದ್ದೇನೆ, ನಿಮ್ಮ ಈ ನಾನ್ಸೆನ್ಸ್ ಅನ್ನೆಲ್ಲ ನಾನು ಸಹಿಸ್ಲಿಕ್ಕೆ ರೆಡಿ ಇಲ್ಲ. ನಾನು ಈ ವಿಡಿಯೋವನ್ನ ಪಾರ್ಲಿಮೆಂಟ್ ವರೆಗೆ ಕೊಂಡು ಹೋಗ್ತೇನೆ. ಅವತ್ತು ನೀವು ಕಾಶ್ಮೀರಿಗರನ್ನ ನಿರ್ಬಂಧಿಸಿದ್ರಿ, ಈಗ ಪ್ರವಾಸಿಗರನ್ನ ನಿರ್ಬಂಧನ ಮಾಡ್ತಾ ಇದ್ದೀರಿ. ಈ ಎಲ್ಲ ಮಾತುಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಹೂ ಇಸ್ ಶಿ, ಇವಳು ಯಾರು, ಇವಳು ಯಾಕೆ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾಳೆ, ಈ ರೀತಿಯ ಆಕ್ರೋಶ ಯಾಕೆ, ಉಗುರಲ್ಲಿ ಹೋಗುವುದನ್ನ ಮಚ್ಚಿ ತಗೊಳ್ತಾ ಇದ್ದಾಳಲ್ಲ ಯಾಕೆ, ಈ ಎಲ್ಲ ಪ್ರಶ್ನೆಗಳು ನನಗೆ ಹುಟ್ಕೊಂಡವು. ಅದಕ್ಕಿಂತ ತಮಾಷೆ ಅಂತಂದ್ರೆ, ಅಷ್ಟೆಲ್ಲ ಅಬ್ಬರಿಸಿ ಬೊಬ್ಬಿರಿದು ಆಡಬಾರದ ಮಾತುಗಳನ್ನೆಲ್ಲ ಆಡಿ ಪಾಪ ಸೈನಿಕರು ಮತ್ತು ಅವರ ಆಫೀಸರ್ಸ್ ಬಂದು ಸಾರ್ವಜನಿಕರಿಗೆ ತೊಂದರೆ ಆದದ್ದಕ್ಕೆ ದೇವರನಿಗೂ ಅವರು ಜವಾಬ್ದಾರರಲ್ಲ. ಅಲ್ಲಿ ರಸ್ತೆ ಬಂದಾಗುವುದಕ್ಕೆ ಕಾರಣವೇ ಬೇರೆ ಇದೆ. ಬಾರ್ಡರಿಗೆ ಬಹಳ ಸಮೀಪ ಇರುವಂತದ್ದು ಪಾಕಿಸ್ತಾನ ಬಾರ್ಡರ್ಗೆ. ಸಾರ್ವಜನಿಕ ಜೀವನ ಮತ್ತು ಜೀವವನ್ನ ಅವರು ಉಡಿಯಲ್ಲಿಟ್ಟು ಜತನ ಮಾಡ್ತಾರೆ ನಮ್ಮ ಸೈನಿಕರು. ಅವರಾದ್ರೂ ಪ್ರಾಣಾರ್ಪಣೆ ಮಾಡ್ತಾರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೆ ಇದ್ದಾಗೆ, ಒಂದು ಕೂದಲು ಕೂಡ ಕೊಂಕದೇ ಇರುವ ರೀತಿಯಲ್ಲಿ ಕಾಶ್ಮೀರದ, ಹಿಮಾಲಯದ ಒಟ್ಟು ಪ್ರದೇಶದಲ್ಲಿ ಪ್ರವಾಸಿಗರನ್ನ ಕಾಯ್ತಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಸೆನ್ಸಿಟಿವ್ ಆದ ಏರಿಯಾ, ಅನಿರೀಕ್ಷಿತವಾದಂತ ಒಂದು ಪ್ರಾಕೃತಿಕ ದುರಂತ, ಹಾಗಾಗಿ ಅಲ್ಲಿ ಬಂದ್ ಮಾಡಿದ್ದು. ಅವ್ರಿಗೇನು ಇವ್ರ ಮೇಲೆ ದ್ವೇಷಕ್ಕಾಗಿ ಅಲ್ಲ,
ಆದ್ರೆ ಈ ಹೆಣ್ಣುಮಗಳು ಅವತರಿಸುವ ರೀತಿ, ಆಡಿದ ಮಾತುಗಳು, ಅದನ್ನೊಮ್ಮೆ ನೀವು ಕೇಳಿಸ್ಕೊಳ್ಳಿ. बिल्कुल आप लोग मुझे बताओ, आप लोग बैठोगे या नहीं बैठोगे? चलो चलो कैसे रोकेंगे? 5 घंटे हो गए, निकालो सब लोग गाड़ी और चलो। वो कश्मीर एयरपोर्ट पे नहीं उतरे। हम नहीं जाएंगे, किसी को जाने भी नहीं देंगे। हम लोग पैसे देके यहाँ घूमने आते हैं या फिर ये सब टॉलरेट करने आते हैं? ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं। देखो इन्होंने किसी ताला लगा दिया, फिर अपना नाम भी नहीं बताया और वहाँ चले गए। ये देखो यहाँ पे कोई भी जवाबदारी के लिए कोई नहीं बैठा है यहाँ पर, बस ताला लगा। ನೋಡಿ, ಈ ಹೆಣ್ಣುಮಗಳಿಗೆ ಹೆಣ್ಣುಮಗಳು ಅಂತ ಯಾಕೆ ಕರೆಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ತುಂಬಾ ಜನ. ಇವಳು ನಿಜವಾಗಿಯೂ ಜೆನ್ಜಿನ ಹೆಣ್ಣುಮಗಳ ಅಂತಲೂ ಇವತ್ತು ವೈರಲ್ ಆಗ್ತಾ ಇದೆ. ಲಡಾಖ್, ಕಾರ್ಗಿಲ್ ಪ್ರದೇಶ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ವೆರಿ ಸೆನ್ಸಿಟಿವ್ ಏರಿಯಾ. ಅಲ್ಲಿ ಕಳೆದ 4-6 ದಿನದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತದೆ. ನಾನು ಆಗ್ಲೇ ಹೇಳಿದಾಗೆ ಹಿಮಾಲಯದ ರೇಂಜ್ ಅಲ್ಲಿ ಎಷ್ಟೊತ್ತು ಮಳೆ ಬರುತ್ತೆ, ಎಷ್ಟೊತ್ತು ಬಿಸಿಲಿರುತ್ತೆ, ಎಷ್ಟೊತ್ತಿಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಎಷ್ಟೊತ್ತಿಗೆ ಹಿಮ ಕರಗಿ ಹರಿತದೆ, ಇದು ಯಾವುದರ ಲೆಕ್ಕಾಚಾರವನ್ನು ಇನ್ಕ್ಲೂಡಿಂಗ್ ಹವಾಮಾನ ಇಲಾಖೆಯೇ ಅತ್ಯಂತ ಸವಾಲಿನಿಂದ ಮಾಡಬೇಕಾದಂತ ದುರ್ಗಮವಾದಂತ ಅನಿರೀಕ್ಷಿತವಾದಂತ ಒಂದು ಪ್ರದೇಶ. ಅದು ಅನ್ಕಂಟ್ರೋಲ್ಡ್, ಅನ್ಇಮ್ಯಾಜಿನರಿ, ಮತ್ತೆ ಯಾವ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರದೇಶ ಅದು. ಅಲ್ಲಿ ಹೆವಿ ಮಳೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿಯ ರಸ್ತೆಗಳು, ಗುಡ್ಡಗಳು ಕುಸಿದು ಕುಸಿದು ಬೀಳ್ತಾ ಇದೆ, ಲ್ಯಾಂಡ್ ಸ್ಲೈಡ್. ಆ ಕಾರಣದಿಂದ ಆರ್ಮಿ ಮತ್ತು ಪೊಲೀಸರು, ಸ್ಥಳೀಯ ಆಡಳಿತ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಸಾರ್ವಜನಿಕರು ಮತ್ತು ಪ್ರವಾಸಿಗರು ಅಲ್ಲಿ ಯಾವುದೇ ಒಂದು ಆತಂಕಕ್ಕೆ, ಅನಿರೀಕ್ಷಿತ ಆಘಾತಕ್ಕೆ ತುತ್ತಾಗಬಾರದು ಅನ್ನೋ ಕಾರಣದಿಂದ ಅಲ್ಲಿ ರೋಡ್ ಅನ್ನ ಬ್ಲಾಕ್ ಮಾಡಿದೆ. ಕೆಲವು ಸರಿ 2 ತಾಸು ಇರ್ಬೋದು, ಕೆಲವು ಸರಿ 3 ತಾಸು ಇರ್ಬೋದು, ಕೆಲವು ಸರಿ 10 ದಿನ ಇರ್ಬೋದು, ವಾರ ಇರ್ಬೋದು. ನೀವು ಯಾವುದನ್ನೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಅಂತ ಒಂದು ದುರ್ಗಮವಾದಂತ ಪ್ರದೇಶ ಅದು, ನೈಸರ್ಗಿಕವಾಗಿ ಅನ್ಪ್ರೆಡಿಕ್ಟೇಬಲ್ ಏರಿಯಾ ಅದು. ಅಲ್ಲಿ ಅದಾಗಿದೆ. ಈ ಹೆಣ್ಣುಮಗಳು ಬಂದವಳು, ಏನ್ ನೀವು ನಾನ್ಸೆನ್ಸ್, ಆರ್ಮಿಯವರ ನಿಮ್ಮ ಈ ನಾನ್ಸೆನ್ಸ್ ಅನ್ನೆಲ್ಲ ನಾವು ಇದನ್ನ ಟಾಲರೇಟ್ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ, ನಾನು ಜೆನ್ಜಿ. ನಿಮ್ಮ ಜೆನ್ಜಿ ಮನೆ ಹಾಳಾಯ್ತು ಮರ್ಯಾರೆ. ಅಲ್ಲಿ ಹೋಗಿ ಸಿಕ್ಕಾಕೊಂಡು ಸತ್ರೆ, ನಿಮ್ಮ ವೆಹಿಕಲ್ ಕಂದಕಕ್ಕೆ ಉರುಳಿದ್ರೆ, ಅಥವಾ ಪ್ರವಾಸಿಗರ ತಲೆ ಮೇಲೆ 2 ಬಂಡೆ ಬಿದ್ರೆ, ಅವಾಗ ಏನ್ ಹೇಳ್ತಾರೆ? ಆರ್ಮಿ ಅವರಿಗೆ ಏನ್ ತಲೆ ಇರ್ಲಿಲ್ವಾ? ಸರ್ಕಾರ ಏನ್ ಕಣ್ಮುಚ್ಚಿ ಕೂತಿತ್ತೋ? ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಾಗ ಜನರನ್ನು ಬಿಟ್ಟದ್ ಯಾಕೆ? ಇತ್ಯಾದಿ 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 100 ಪ್ರಶ್ನೆಗಳು. ಮುಂಜಾಗೃತ ಕ್ರಮವನ್ನ ತೆಗೆದುಕೊಳ್ಳಿಕ್ಕಾಗ್ಲಿಲ್ವೇ? ಸತ್ತ ಜೀವಗಳಿಗೆ ಜವಾಬ್ದಾರಿ ಯಾರು? ಇವೆಲ್ಲ ಬರುತ್ತಲ್ಲ. ಆದ್ರಿಂದ ಏನ್ ಮಾಡ್ತಾರೆ? ಪ್ರವಾಸಿಗರು ಬಂದಾಗ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಏನೂ ತೊಂದರೆ ಆಗ್ಬಾರ್ದು, ಜೀವಹಾನಿ ಆಗ್ಬಾರ್ದು. ಆದ್ರಿಂದ ಏನ್ ಮಾಡ್ತಾರೆ? ಪ್ರಾಕೃತಿಕವಾದಂತ ವಿಷಮ ಸ್ಥಿತಿ ಇದ್ದಾಗ ಅಲ್ಲಿ ಬ್ಲಾಕ್ ಮಾಡ್ತಾರೆ. ಇಲ್ಲ ಆದದ್ದು. ಆದ್ರೆ ಈ ಹೆಣ್ಣು ಮಗಳ ಆರ್ಭಟ, ಅದರ ಮಧ್ಯೆ ಇವಳು ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಪಾಕಿಸ್ತಾನದ ಬಾರ್ಡರ್ಗೆ ಬಹಳ ಹತ್ರ ಇರುವಂತ ಸೆನ್ಸಿಟಿವ್ ಏರಿಯಾ. ಇದು ಯಾಕೆ ರೆಕಾರ್ಡ್ ಮಾತಾಡ್ತಾ ಇದ್ದಾಳೆ ಇವಳು ಅನ್ನುವ ಪ್ರಶ್ನೆಯೂ ಹುಟ್ಕೊಂಡಿದೆ. 26/11 ಮುಂಬೈ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆದಾಗ ಬರ್ಕಾದತ್ ಅನ್ನುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯುನ್ನತ ಗೌರವ, ಸ್ಥಾನ, ಮಾನ, ದೆಹಲಿಯಲ್ಲಿ ವಸತಿ ಎಲ್ಲವನ್ನೂ ಪಡೆದಂತ ಒಂದಿಷ್ಟು ಈ ಗೋಧಿ ಮೀಡಿಯಾ ಅಥವಾ ಕಾಂಗ್ರೆಸ್ ಮೀಡಿಯಾ ಅಥವಾ ಈ ದೇಶದ್ರೋಹಿತನವನ್ನೇ ಉಸಿರಾಗಿ ಪ್ರತಿದಿನ ಗಂಟೆ ಹೊಡ್ಕೊಳ್ತಾ ಇರುವಂತ ಮೀಡಿಯಾ, ಮೋದಿ ವಿರುದ್ಧ, ಶಾ ವಿರುದ್ಧ, NDA ಸರ್ಕಾರದ ವಿರುದ್ಧ ನಿರಂತರ ದಾಳಿ ಮಾಡ್ತಾ ಇರುವಂತ ಮೀಡಿಯಾ, ಇಂಥ ಮೀಡಿಯಾಗಳಿಗೆ ಇವರೆಲ್ಲ ಈ ಬರ್ಕಾದತ್ ಅಂತ ಒಂದಿಷ್ಟು ದೊಡ್ಡ ಗ್ಯಾಂಗೇ ಇದೆ. ಆ ಬರ್ಕಾದತ್ 26/11 26/11 ಅಟ್ಯಾಕ್ ಅನ್ನ ಲೈವ್ ಮಾಡೋದ್ರಿಂದ ಟೆರರಿಸ್ಟ್ಗಳಿಗೆ ಪಾಕಿಸ್ತಾನದಲ್ಲಿ ಕೂತು ನಿರ್ದೇಶನ ಮಾಡ್ತಾ ಇರುವಂತ ISI ಗ್ಯಾಂಗಿಗೆ ಎಷ್ಟು ಅನುಕೂಲ ಆಯಿತು ಅನ್ನೋದನ್ನ ನಾವು ಗಮನಿಸಿ. ಹಾಗಾದ್ರೆ ಇವಳು ಮಾತಾಡ್ತಾ ವಾಚಾಮ ಗೋಚರವಾಗಿ ಸೈನಿಕರ ಮೇಲೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಪೊಲೀಸರ ಮೇಲೆ ಬೈತಾ, ಕೂಗುತ್ತಾ, ಕಿರಿಚಾಡ್ತಾ, ಆ ಸುತ್ತಮುತ್ತಲಿನ ಎಲ್ಲ ಪೋಸ್ಟ್ಗಳು, ಅಲ್ಲಿ ಪೊಲೀಸರು ಎಷ್ಟು ಜನ ಇದ್ದಾರೆ, ಆರ್ಮಿಯವರು ಎಷ್ಟು ಜನ ಇದ್ದಾರೆ, ಇದೆಲ್ಲವನ್ನ, ಭೌಗೋಳಿಕವಾದ ಪರಿಚಯ ಎಲ್ಲವನ್ನ ಏನಾದ್ರೂ ರೆಕಾರ್ಡ್ ಮಾಡಿ ಹಂಚುತ್ತಾ ಇದ್ದಾಳ ಅನ್ನುವ ಪ್ರಶ್ನೆ ಕೂಡ ಬಂದಿದೆ. ಯಾಕೆ ಅಂತಂದ್ರೆ, ನೀವು ಈಗಾಗಲೇ ಕಾಶ್ಮೀರಿಗಳನ್ನ ನಿರ್ಬಂಧಿಸಿದ್ದೀರಿ. 2019 370 ರದ್ದು ಮಾಡಿದಂತ ಸಂದರ್ಭಕ್ಕೆ ಇದು ಲಿಂಕ್ ಆಗ್ತಾ ಇದೆ. ನೀವು ಈಗಾಗಲೇ ಕಾಶ್ಮೀರಿಗಳನ್ನ ನಿರ್ಬಂಧಿಸಿದ್ದೀರಿ ಅಂದ್ರೆ 370 ತೆಗೆದು ಅವರಿಗೆ ದೇಶದ ಸಾಂವಿಧಾನಿಕವಾದಂತ ಒಂದು ಚೌಕಟ್ಟಿನೊಳಗೆ ಬದುಕುವ ಸ್ಥಿತಿಯನ್ನ ನೀವು ತಂದಿದ್ದೀರಿ. ಇದು ಅದರ ಅರ್ಥ. ಈಗ ಪ್ರವಾಸಿಗರನ್ನು ನಿರ್ಬಂಧಿಸ್ತಾ ಇದ್ದೀರಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್?
ಅಂತ ಜನ ಕೇಳ್ತಾ ಇದ್ದಾರೆ. ಈ ಜೆನ್ಜಿ ಅಂತ ಹೇಳ್ಕೊಳ್ಳುವ ಈ ಹೆಣ್ಣುಮಗಳು ಕೇವಲ ಪ್ರವಾಸಿಗಳೇ, ಅಥವಾ ಈ ಮಾತುಗಳನ್ನೆಲ್ಲ ಆ ಡಾಟ್ ಅನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ಬೇರೆ ಏನೋ ಧ್ವನಿಸ್ತಾ ಇದೆಯಾ, ಹಾಗಾಗಿ ಇವಳ ಮೇಲೆ ತನಿಖೆ ಆಗ್ಬೇಕು ಅಂತಲೂ ಕೂಡ ಈಗ ಬರ್ತಾ ಇದೆ. ಈ ಎಲ್ಲ ಒಂದು ಮಾತುಗಳು, ಪ್ರತಿಕ್ರಿಯೆಗಳು ವಿಚಿತ್ರವಾಗಿ ವೈರಲ್ ಆಗ್ತಾ ಇರೋದ್ರಿಂದ ಮತ್ತ ಆ ಹೆಣ್ಣುಮಗಳು ಈಗ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಇಷ್ಟು ಮಟ್ಟಿಗೆ ವೈರಲ್ ಆಗ್ತೇನೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಆ ಸಮಯದಲ್ಲಿ ನಾನು ಏನೋ ಒಂದು ಮಾತನ್ನ ಆಡ್ಬಿಟ್ಟೆ, ಅದು ನಂದು ತಪ್ಪಾಗಿದೆ ಅಂತ ಈಗ ಗೋಗರಿತಾ ಇದ್ದಾಳೆ, ಕ್ಷಮಿಸಿ ನನ್ನನ್ನ ಅಂತ. ಈ ದರಿದ್ರ ಜಿರ್ಲೆಗಳು, ಈ ತಲೆ ಇಲ್ಲದ, ತಳ ತಪ್ಪಿದ, ಸಂಸ್ಕಾರ ಇಲ್ಲದ, ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ನಾವು ಕೇಳಬಹುದಾದ ಈ ಜೆನ್ಜಿಗಳು ಈಗ ಮಾಡ್ತಾ ಇರುವಂತದ್ದು ಇಂಥದ್ದೇ ದರಿದ್ರ ವ್ಯವಹಾರ. ಮೋದಿ ಅವರಿಗೆ ಬೈಯುವುದು, ಮೋದಿ ಅಮ್ಮನಿಗೂ ಬೈಯುವುದು, ಅಮಿತ್ ಶಾನಿಗೂ ಬೈಯುವುದು, ಮೋದಿ ಅವರ ತಲೆ ಕತ್ತರಿಸ್ತೇನೆ ಅನ್ನುವ ಆಡಬಾರದ ಮಾತು. ಯಾಕೆಂದ್ರೆ ಅದು ಸಾಂವಿಧಾನಿಕ ಹುದ್ದೆ. ಒಂದು ಪ್ರಧಾನಿಗೆ ಈ ರೀತಿಯ ಒಂದು ಧಮಕಿ ಹಾಕುವುದು ಅಂದ್ರೆ ಏನರ್ಥ? ಇಂಥ ಮಾತುಗಳನ್ನೆಲ್ಲ ಆಡುವುದು. ಸೊಂಟದ ಕೆಳಗಿನ ಭಾಷೆ. ಮೆಲೋನಿ ಮತ್ತು ಮೋದಿ ವಯಸ್ಸೇನು, ಮೆಲೋನಿ ಅವರ ವಯಸ್ಸೇನು, ಮೋದಿ ಅವರ ಸ್ಥಾನಮಾನ ಏನು, ಮೆಲೋನಿ ಅವರ ಸ್ಥಾನಮಾನ ಏನು? ಒಂದು ಎರಡು ದೇಶದ ದಿಗ್ಗಜರ ಸಮಾಗಮ ಅಂದ್ರೆ ಅದು ಪ್ರೀತಿ, ವಿಶ್ವಾಸ, ಅದರ ಮೇಲೆ ಅದು ಒಂದು ದೇಶದ ಬಾಂಧವ್ಯ ಅರಳುವಂತ ಸಂದರ್ಭ. ಅದಾವುದರ ಗೊಡವೆಯೂ ಇಲ್ದೇನೆ ತಮ್ಮ ದರಿದ್ರ ತಲೆಯಲ್ಲಿ ಇದ್ದಂತ ಸಗಣಿಯನ್ನ ಬೇರೆಯವರಿಗೂ ಎರಚುವುದಲ್ಲದೆ ತಮ್ಮ ಮುಖಕ್ಕೂ ಎರಚಿಕೊಂಡು ತಾವೇ ತಿಂತ ಅಸಹ್ಯವಾಗಿ ನಿಲ್ಲುವುದರ ಈ ಜಂಜಿಗಳು ಕೊನೆಗೆ ಏನ್ ಮಾಡ್ತಾರೆ? ಕೈಕಾಲಿಡ್ತಾರೆ, ಕ್ಷಮೆ ಕೇಳ್ತಾರೆ. ಅಂದ್ರೆ ಮಾಡುವುದೆಲ್ಲವನ್ನೂ ಮಾಡುವುದು, ಆ ವಿಡಿಯೋ ವೈರಲ್ ಆಗುವಷ್ಟಾಗೂ ಓಡಬೇಕು, ಆಮೇಲೆ ಏನು ಕ್ಷಮಾಪಣೆಯ ದಾರಿ. ಈ ಹೆಣ್ಮಗಳು ಅದನ್ನೇ ಮಾಡಿದ. ಯಾವ ಅಪ್ಪ ಅಮ್ಮನಿಗೆ ಹುಟ್ಟಿದವಳು, ಯಾವ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೋ? ಒಂದು ಹೆಣ್ಮಗಳಿಗೆ ಇರಬೇಕಾದಂತ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಒಂದು ಹೆಣ್ಮಗಳಿಗೆ ಇರಬೇಕಾದಂತ ಒಂದು ಭಾಷೆ ಇಲ್ಲ. ಒಂದು ದೇಶದ ಬಾರ್ಡರ್ ನಲ್ಲಿ ನಿಂತಿದ್ದೇನೆ ನಾನು, ಸೆನ್ಸಿಟಿವ್ ಏರಿಯಾದಲ್ಲಿ ನಿಂತಿದ್ದೇನೆ, ಅಲ್ಲಿ ಏನಾದ್ರೂ ಪ್ರಯಾಣ ಮಾಡಿದ್ರೆ ಅಲ್ಲಿ ಜೀವಕ್ಕೆ ಅಪಾಯ, ನಮ್ಮ ಜೀವ ರಕ್ಷಣೆಗೆ ನಿಂತಂತವ್ರವರು. ಇವ್ಯಾವುದರ ಗೊಡವೆ ಇಲ್ದೇನೆ ಏನ್ರಿ ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೇವೆ, ನೀವೇನ್ ನಮ್ಗಿಂತ ದೊಡ್ಡವರ? ನಾಲಿಗೆ ಕತ್ತರಿಸಬೇಕು ಅಂತ ಅನಿಸುದಿಲ್ಲ? ನಮ್ಮ ದೇಶವನ್ನ ಕಾಯುವ ಟೆರರಿಸ್ಟ್ಗಳ ಗುಂಡಿಗೆ ಎದೆಯನ್ನ ಕೊಡುವ, ತನ್ನ ಸ್ವಾರ್ಥವಾದ ಎಲ್ಲಾ ಕವಚಗಳನ್ನು ಕಿತ್ತೆಸೆದು ದೇಶವೇ ನನ್ನ ಹೆಂಡತಿ, ದೇಶವೇ ನನ್ನ ಬದುಕು, ದೇಶವೇ ನನ್ನ ತಂದೆ ತಾಯಿ, ದೇಶವೇ ನನ್ನ ಮಕ್ಕಳು, ದೇಶವೇ ನನ್ನ ಸಂಸಾರ ಅಂತ ಅಹೋರಾತ್ರಿ ಕೆಲಸ ಮಾಡುವಂತ ಆ ನಿಸ್ಪೃಹ ದೇಶಭಕ್ತರಿಗೆ ಈ ಹೆಣ್ಮಗಳ ಕಚಡ ನಾಲಿಗೆ ಉಸುರುವ ಮಾತುಗಳೇನು? ನಮ್ಮ ತೆರಿಗೆ ಹಣದಿಂದ ನಿಮಗೆ ಸ್ಯಾಲ್ರಿ ಕೊಡ್ತೇವೆ, ನಿಮಗಿಂತ ಹೆಚ್ಚು ತೆರಿಗೆಯನ್ನ ಆರ್ಮಿಯಲ್ಲಿ ಕೆಲಸ ಮಾಡುವಂತವ್ರು ಕಟ್ತಾರೆ, ಜ್ಞಾಪಕದಲ್ಲಿರ್ಬೇಕು. ಇವತ್ತು ಈ ದೇಶಕ್ಕೆ ಅವರು ಮಾಡುವಂತ ತ್ಯಾಗ, ಬಲಿದಾನ, ಆ ವಿಷಮ ಪರಿಸ್ಥಿತಿಯಲ್ಲಿ ರಕ್ತ ಹೆಪ್ಪಗಟ್ಟುವ ಸ್ಥಿತಿಯಲ್ಲಿ ಅವರಲ್ಲಿ ಏನು ಡ್ಯೂಟಿ ಮಾಡ್ತಾರಲ್ಲ, ಅದಕ್ಕೆ ನಾವು ಕೊಡ್ತಾ ಇರುವಂತದ್ದು ಜುಜುಬಿ. ಏನಂತ ಮಾತಾಡ್ತೀರಿ? ಜಂಜಿಗಳು. ಮಂಡೆ ಶುದ್ಧ ಇಲ್ಲ, ವ್ಯಕ್ತಿತ್ವ ಇಲ್ಲ, ಸಂಸ್ಕಾರ ಇಲ್ಲ, ನಾಲಿಗೆ ಮೇಲೆ ಹಿಡ್ತಾ ಇಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ. ಸಂವಿಧಾನ ಕೊಟ್ಟ ವಾಕ್ ಸ್ವಾತಂತ್ರ್ಯವನ್ನ ಇಷ್ಟರ ಮಟ್ಟಿಗೆ ಅತ್ಯಾಚಾರ ಮಾಡುವುದಕ್ಕೆ, ಇಷ್ಟರ ಮಟ್ಟಿಗೆ ದುರಾಚಾರ ಮಾಡುವುದಕ್ಕೆ, ಇಷ್ಟರ ಮಟ್ಟಿಗೆ ಅದನ್ನ ಆರ್ಮಿಯವರ ಮೇಲೆ ಪ್ರದರ್ಶನ ಮಾಡುವ ಮಟ್ಟಕ್ಕೆ ಅದು ವಾಕ್ ಸ್ವಾತಂತ್ರ್ಯ ಅಲ್ಲ, ಅದು ಸ್ವೇಚ್ಛೆ. ಅದು ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಕೊಟ್ಟಂತ ವಾಕ್ ಸ್ವಾತಂತ್ರ್ಯದ ಆತ್ಯಂತಿಕ ದುರುಪಯೋಗ. ಅದು ಕ್ಯಾಕರಿಸಿ ಉಗಿತಾ ಇದ್ದಾರೆ ಇಡೀ ದೇಶದಲ್ಲಿ. ಈಗ ಅಳ್ತಾ ನನ್ನ ಕ್ಷಮಿಸಿದ್ದೇರಿ, ಕ್ಷಮಿಸಬೇಕು, ನನ್ನಿಂದ ತಪ್ಪಾಗಿದೆ. ಆಡುವ ಮಾತುಗಳು, ಅದಕ್ಕಾಗಿ ಹಿರಿಯರು ಹೇಳಿದ್ದು, ಮಾತು ಮುತ್ತು, ಆಡಿದ್ರೆ ಹೋಯ್ತು, ಒಡೆದ್ರೆ ಹೋಯ್ತು, ಆಡಿದ ಮಾತನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಕಳೆದ ಹೋದ ಸಮಯವನ್ನ ಮತ್ತೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರು ಹೇಳಿದ್ದಿದೆ ಕಾರಣಕ್ಕಾಗಿ. ಒಮರ್ ಅಬ್ದುಲ್ಲಾ ಕಾಶ್ಮೀರದ ಮುಖ್ಯಮಂತ್ರಿ ಅದ್ಭುತವಾದಂತ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಐ ಆಮ್ ಜೆನ್ಜಿ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ, ವರ್ತಮಾನದಲ್ಲಿ ನಮ್ಮ ಅಪ್ಪ ಯಾರು ಗೊತ್ತಾ ಅನ್ನುವ ಉದ್ದಟತನಕ್ಕೆ ಸಮಾನವಾಗಿದೆ. ಕನಿಷ್ಠ ಪಕ್ಷ ಒಬ್ಬ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಂಥವರು ಇಂಥ ಒಂದು ಜವಾಬ್ದಾರಿಯುತವಾದಂತ ಒಂದು ಟ್ವೀಟ್ ಮಾಡಿದಾರಲ್ಲ, ಅವರಿಗೆ ನಾವು ನಿಜಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲದೆ ಇದ್ರೆ ಅದನ್ನೂ ರಾಜಕೀಯ ಮಾಡ್ತಾರೆ. ಈ ಇಂಡಿ ಕೂಟವೋ ಕಾಂಗ್ರೆಸ್ಸೋ ಇನ್ನೊಂದು ಆದರೆ ಈ ಹಂತದಲ್ಲಿ ಬಹುಶಃ ಈಗಾಗಲೇ ಬಂದಿರಲೂಬಹುದು. ಆ ಹೆಣ್ಮಗಳನ್ನೇ ಪ್ರೋತ್ಸಾಹ ಮಾಡಿ ಆ ಮೂಲಕ ಮೋದಿ ಅವ್ರಿಗೊಂದಿಷ್ಟು ಬೈದು, ಪ್ರವಾಸಿಗರಿಗೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಒಂದೆರಡು ಸ್ಟೇಟ್ಮೆಂಟ್ ಹೊಡೆದು ತಮ್ಮ ಬೇಳೆ ಬೇಯಿಸಿಕೊಳ್ಳುವ, ತಮ್ಮ ವಿರೋಧ ಪಕ್ಷದ ಅಸ್ತಿತ್ವ ಇರುವುದೇ ಹೀಗೆ ಅಂತ ತೋರ್ಪಡಿಸುವ ದರಿದ್ರ ಬುದ್ಧಿ ನಮ್ಮಲ್ಲಿ ಇದೆ, ನಮ್ಮ ದೇಶದಲ್ಲಿ. ನಾನು ಈ ಮೂಲಕ ಹೇಳುವುದಿಷ್ಟೇ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸಂಸ್ಕಾರ ಕಲಿಸಿ, ಸಾರ್ವಜನಿಕ ಜೀವನದಲ್ಲಿ ವರ್ತಿಸುವುದನ್ನ ಕಲಿಸಿ, ಒಬ್ಬ ಹೆಣ್ಮಗಳಿಗೆ ಇರಬೇಕಾದಂತ ಒಂದು ಸೌಜನ್ಯದ ಆವರಣವನ್ನ ಕಲಿಸಿ. ದೇಶ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಅದು ಮಿತಿ ಮೀರಿದ್ರೆ ಹೇಗೆ ಸ್ವೇಚ್ಛೆ ಆಗತ್ತೆ, ಅದರ ಆಚೆ ಹೋದಾಗ ಅದು ಹೇಗೆ ಹೊಲಸಾಗತ್ತೆ, ನಮ್ಮ ದೇಶವನ್ನ ಕಾಯುವ ಧೀಮಂತ ಸೈನಿಕರಂದ್ರೆ ಯಾರು, ಅವರ ತ್ಯಾಗ ಬಲಿದಾನ
ಸ್ವಲ್ಪ ಹೇಳ್ಕೊಡ್ರಿ, ಇಲ್ದಿದ್ರೆ ಇಂಥವ್ರು ಆಗ್ತಾರೆ. ಅಲ್ಲಿ ಕಣ್ಣೆದ್ರೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಹಿಮಪಾತ ಆಗ್ತಾ ಇದೆ, ಸಿಕ್ಕಾಬಟ್ಟೆ ಮಳೆ ಆಗ್ತಾ ಇದೆ. ಅಲ್ಲಿ ಬಂದು ಪೊಲೀಸ್ ಆಫೀಸರ್ಸು, ಆರ್ಮಿ ಆಫೀಸರ್ಸು ಪರಿಪರಿಯಾಗಿ ಅದರ ವಿವರಿಸ್ತಾ ಇದ್ದಾರೆ. ಅದನ್ನ ಕೇಳುವ ವ್ಯವಧಾನ ಇಲ್ಲದೆ ಇದ್ದವರು ಇವರು ಜೆನ್ಜಿಗಳಾದ್ರೇನು, ಇದ್ರ ಆಚೆ ಆದವರು. ನಮ್ಮ ದೇಶದ ಯುವ ಸಮುದಾಯಗಳನ್ನೇ ಇವತ್ತು ಜೆನ್ಜಿ ಅಂತ ಕರೆದು ಈ ಜೆನ್ಜಿಗಳ ಹೆಸರಿನಲ್ಲಿ ನಡೆಯುವ ಈ ಎಲ್ಲ ಹೊಲಸು ಉಪದ್ರವಗಳನ್ನ ನೋಡಿ ಈ ಜೆನ್ಜಿಗಳ ಸಾವಾಸವೇ ಬೇಡ ಅನ್ನುವ ಮಟ್ಟಕ್ಕೆ ವಾಕರಿಕೆ, ಹೇಸಿಗೆ ಹುಟ್ಟುತ್ತಾ ಇದೆ. ಇದನ್ನ ನಿಜವಾದ ಜೆನ್ಜಿಗಳು ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಯಾವುದೇ ಪ್ರತಿಭಟನೆ ಮಾಡಿ, ಯಾವುದನ್ನು ಪ್ರಶ್ನೆ ಮಾಡುವ ಹಕ್ಕಿದೆ, ಆದ್ರೆ ಅದಕ್ಕೆ ಸಮಯ ಸಂದರ್ಭದ ಅವಧಾನತೆ ಇರಬೇಕು. ಅಲ್ಲಿ ನೀವು ಹೇಳಿದ್ರಿ ಅಂತ ಆರ್ಮಿ ಅವರು ಅಲ್ಲಿ ಗೇಟ್ ತೆಗೆದು ಕಳಿಸಿದ್ರೆ 100 ಜನ ಅಲ್ಲಿ ಸಾಯ್ತಾರೆ. ಯಾರು ಜವಾಬ್ದಾರಿ? ಈ ವಿಡಿಯೋ ಮಾಡಿದವರು, ಈ ಕೂಗು ಮಾರಿ, ಈ ಬಾಯಿ ಹರ್ಕೊಳ್ತಾ ಇರುವವರು, ಇವ್ರ ಜವಾಬ್ದಾರಿ ಹೊರ್ತಾರ? ನಮ್ ದೇಶ ಎಲ್ಲಿಗೆ ಬಂದಿದೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ ದೇಶ ಇದು. ಪ್ರತಿಯೊಬ್ಬರಿಗೂ ಆತ್ಮಾಭಿಮಾನವನ್ನ ಕೊಟ್ಟು ಮಾತಾಡಬೇಕು, ವ್ಯವಹರಿಸಬೇಕು ಅಂತ ಹೇಳಿದ ದೇಶ ಇದು. ಕ್ಷಮೆ ಅನ್ನೋದನ್ನ ಒಂದು ಪಾಪ ಪ್ರಜ್ಞೆ ಅಂತ ಭಾವಿಸಿದ ದೇಶ. ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಯಾವ ಕ್ಷಮೆಯೂ ಇಲ್ಲ ಅಂತ ಹೇಳಿದಂತ ಉದಾತ್ತ ದೇಶ ಇದು. ಈ ದೇಶದಲ್ಲಿ ಹೆಣ್ಮಕ್ಳು ಈ ಲೆವೆಲ್ಗೆ ಬೆಳೆತಾರೆ ಅಂತ ಆದ್ರೆ ನಮ್ಮ ಆಧುನಿಕತೆ, ನಮ್ಮ ಮನೆ ಮಂತ್ರಾಲಯ ಆಗ್ಬೇಕಾಗಿತ್ತದು ಮನೆ, ಆದ್ರೆ ಸ್ಮಶಾನ ಆಗ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಇಂಥ ದರಿದ್ರರು ಹುಟ್ಟುತ್ತಾರೆ, ಇಂಥ ದರಿದ್ರ ಬುದ್ಧಿ ಬೆಳೆತದೆ. ಸೈನಿಕರ ಬಗ್ಗೆ ಒಂದು ಕನಿಷ್ಠ ಮಟ್ಟದ ಗೌರವ ಇಲ್ಲ ಅನ್ನೋದು ಈ ಹೆಣ್ಣುಮಗಳ ಮಾತಲ್ಲಿ ಅರ್ಥ ಆಗುತ್ತೆ. ಇಂಥ ಜಂಜಿಗಳು ನಮಗೆ ಬೇಕಾ? ತಲೆಬುಡದೆ ಇಲ್ಲದೆ ಇದ್ದವರು, ಪೂರ್ವಾಪರ ಇಲ್ಲದೆ ಇದ್ದವರು ಇವರು ಯುವ ಸಮುದಾಯಕ್ಕೆ ನಿಜವಾಗಿ ಹೇಳ್ತೇನೆ, ಇವರು ಶಾಪ. ನಮ್ಮ ದೇಶದ ಯುವ ಸಮುದಾಯ ಹಾಗಿಲ್ಲ. ನಮ್ಮ ದೇಶದ ಯುವ ಸಮುದಾಯ ಮೊನ್ನೆ ಜಂತರ್ ಮಂತರ್ ಆದದ್ದು ಅಲ್ಲಿಯ ಪಾಖಂಡಿಗಳು, ದೇಶದ್ರೋಹಿಗಳು ಅವರನ್ನೇ ಖಂಡಿಸಿದೆ. ಮೊನ್ನೆ ಕೆಂಪುಕೋಟೆಯಲ್ಲಿ ಮೋದಿ ಅವರು ಹೇಳಿದ್ದು ಇದೇನೆ, ದಿಮಾಗಿ ನಕ್ಸಲ್ ಅಂತ ಹೇಳಿದ್ದು ಬರೀ ಸುಮ್ನೆ ಅಲ್ಲ. ಈ ಹೆಣ್ಮಕ್ಳು ಇಂಥ ಜಂಜಿಗಳನ್ನು ಇಟ್ಕೊಂಡೇ ಹೇಳಿದ್ದು. ಆದರೆ ಇಂಥ ಜಂಜಿಗಳು ಹೀಗೆ ವರ್ತನೆ ಮಾಡೋದಕ್ಕೆ ಕಾರಣ ಯಾರು? ಆ ದಿಮಾಗಿ ನಕ್ಸಲ್ಗಳನ್ನ ಮೊದಲು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದು. ಅದೊಂದು ವರ್ಗ ಇದೆ ಇಲ್ಲಿ. ಯುವಕರ ಈ ರೀತಿಯ ಉದ್ವೇಗದ, ಆಕ್ರೋಶದ, ಆ ಹಸಿಬಿಸಿಯಾದಂತ ತರ್ಕರಹಿತವಾಗಿರುವಂತ, ಹಿಂದೆ ಮುಂದೆ ಯೋಚನೆ ಮಾಡ್ಲಿಕ್ಕೆ ಆ ತಾಳ್ಮೆ ಇಲ್ಲದೆ ಇದ್ದಂತ ಆ ವಯಸ್ಸನ್ನ, ಆ ವ್ಯಕ್ತಿತ್ವವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ, ತಮ್ಮ ಸ್ವಾರ್ಥದ ಒಂದು ಈಡೇರಿಕೆಗೆ ಅವರನ್ನ ಗುರಾಣಿಯಾಗಿ ಬಳಸುವ ಒಂದು ವರ್ಗ ಇದೆ. ಅದನ್ನೇ ದಿಮಾಗಿ ನಕ್ಸಲ್ ಅಂತ ಕರೆದದ್ದು. ಮೋದಿಯವರ ಮಾತಿನ ಅನ್ವರ್ಥ ರೂಪ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ದಿಮಾಗಿ ನಕ್ಸಲ್ಸ್ ಗಳೆಲ್ಲ ಈಗ ಬೀದಿಯಲ್ಲಿ ಬಂದು ಎದೆ ತೆರ್ಕೊಂಡು ನಿಂತ್ಕೊಂಡಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮಗೇನ್ ಅನಿಸ್ತು? ಈ ಹೆಣ್ಣುಮಗಳ ಬಗ್ಗೆ, ಅವಳ ಆಡಿರುವ ಮಾತಿನ ಬಗ್ಗೆ, ಅವಳ ವರ್ತನೆಯ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಸ್ಪಷ್ಟವಾಗಿ ಪ್ರತಿಕ್ರಿಯೆ ಮೂಲಕ ನಮಗೆ ತಿಳಿಸಿ, ಕಮೆಂಟ್ ಮಾಡಿ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ತೆ.